ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಸೊ ಕೆಲವು ಕಠಿಣ ಶಬ್ದಗಳನ್ನು ನಾವೀಗ ಕಲಿಯೋಣ. ಪಾಠ 7ರಲ್ಲಿ ಬರುವಂಥ ಕೆಲವು ಕಠಿಣ ಶಬ್ದಗಳು. ಅದೇ ರೀತಿ ನಾನು ನಿನ್ನೆ ಹೇಳಿಕೊಟ್ಟಂಥ ಪಾಠದಲ್ಲಿ ಅಥವಾ ಪ್ಯಾರಾಗ್ರಾಫಲ್ಲಿ ಬರುವಂಥ ಕೆಲವು ಕಠಿಣ ಶಬ್ದಗಳನ್ನು ನೀವು ಹೋಮ್ವರ್ಕ್ ಬುಕ್ಕಲ್ಲಿ ಬರೆದು ಎರಡೆರಡು ಸರಿ ಬರೆದು ಕಲಿಬೇಕು. ಸ್ಪೆಲ್ಲಿಂಗನ್ನು ಕಲಿಬೇಕು. ಅವು ಅಕ್ಷರಗಳನ್ನು ಯಾವ ರೀತಿ ಉಚ್ಚಾರ ಮಾಡಿ ಕಲಿಬೇಕಂತ ನೀವು ಕಲಿತು ಬಿಟ್ಟು ಬರೆಯೋದು ನನಗೆ ತೋರಿಸ್ಬೇಕು. ಓಕೆ, ಮೊದಲನೇದು ಮರುದಿನ. ಮರುದಿನ. ಸೊ ಮೊದಲನೇದೇನು? ಮರುದಿನ. ನೆಕ್ಸ್ಟ್ ಹೇಗಾದರೂ. ಹೇಗಾದರೂ. ಸುಳಿವು. ಸುಳಿವು. ದುಃಖ. ದುಃಖ. ಉಪಾಯ. ಉಪಾಯ. ಕುಳಿತು. ಕುಳಿತು. ನುಸುಳಿ. ನುಸುಳಿ. ಪಕ್ಕದಲ್ಲಿ. ಪಕ್ಕದಲ್ಲಿ. ತೆವಳಿತು. ತೆವಳಿತು. ಮನಸ್ಸಾಗಲಿಲ್ಲ. ಮನಸ್ಸಾಗಲಿಲ್ಲ. ಮೆಲ್ಲನೆ. ಮೆಲ್ಲನೆ. ಒಡ್ಡಿದ್ದ. ಒಡ್ಡಿದ. ಜಾಣತನ. ಜಾಣತನ. ಅರಿವು. ಅರಿವು. ಜಿಗಿದಾಡು. ಜಿಗಿದಾಡು. ತಕ್ಷಣ. ತಕ್ಷಣ. ಹೊಳೆಯಿತು. ಹೊಳೆಯಿತು. ಬಲಹೀನ. ಬಲಹೀನ. ಓಕೆ ಚಿಲ್ಲ, ಮತ್ತೊಂದ್ಸಲ ಓದೋಣ ಎಲ್ಲರೂ. ನಾನು ಹೇಳಿದ ನಂತರ ನೀವು ಇದನ್ನು ಪುನರಾವರ್ತನೆ ಮಾಡಿ ಹೇಳಬೇಕು. ಸೊ ಮೊದಲನೆಗೆ ಮರುದಿನ ಹೇಳಿ. ಮರುದಿನ. ನೆಕ್ಸ್ಟ್ ಹೇಗಾದರೂ. ಹೇಗಾದರೂ. 3 ಸುಳಿವು. ಸುಳಿವು. ನೆಕ್ಸ್ಟ್ ದುಃಖ. ದುಃಖ. ಉಪಾಯ. ಉಪಾಯ ಹೇಳಿ. ಉಪಾಯ. ನೆಕ್ಸ್ಟ್ ಕುಳಿತು. ಕುಳಿತು. ನುಸುಳಿ. ನುಸುಳಿ. ಓಕೆ, ಜೋರಾಗಿ ಹೇಳಿ ಚಿಲ್ಡ್ರನ್. ಪಕ್ಕದಲ್ಲಿ. ಪಕ್ಕದಲ್ಲಿ. ತೆವಳಿತು. ತೆವಳಿತು. ನೆಕ್ಸ್ಟ್ ಮನಸ್ಸಾಗಲಿಲ್ಲ. ಮನಸ್ಸಾಗಲಿಲ್ಲ. ಕರೆಕ್ಟ್ ಹೇಳ್ಬೇಕು. ಉಚ್ಚಾರ ಸರಿಯಾಗಿ ಮಾಡಬೇಕು. ಮೆಲ್ಲನೆ. ಮೆಲ್ಲನೆ. ಒಡ್ಡಿದ್ದ. ಒಡ್ಡಿದ್ದ. ಜಾಣತನ. ಜಾಣತನ. ಅರಿವು. ಅರಿವು. ಜಿಗಿದಾಡು. ಜಿಗಿದಾಡು. ತಕ್ಷಣ. ತಕ್ಷಣ. ಹೊಳೆಯಿತು. ಹೊಳೆಯಿತು. ಬಲಹೀನ. ಬಲಹೀನ. ಓಕೆ ಚಿಲ್ಡ್ರನ್. ಸೊ
ಜೋರಾಗಿ ಗಟ್ಟಿಯಾಗಿ ಓದಿ ಸರಿಯಾಗಿ ಉಚ್ಚಾರ ಮಾಡಲು ಕಲಿಬೇಕು. ಅದೇ ರೀತಿ ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ 2 ಸರಿ ಬರೆಯಬೇಕು. ಓಕೆ, ನೆಕ್ಸ್ಟ್ ನಾವು ಪಾಠ ಮುಂದುವರಿಸೋಣ. ನರಿ ಬಲೆಯಿಂದ ಹೊರ ಬಂದಿತು. ಆಗ ನರಿಯು, ಇಲಿಗಳಿರ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ನಾನು ರೈತ ಒಡ್ಡಿದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇನು. ನೀವು ನನ್ನನ್ನು ಪಾರು ಮಾಡಿದ್ದೀರಿ. ನಿಮಗೆ ಧನ್ಯವಾದಗಳು ಎಂದು ಹೇಳಿತು. ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು. ಆಗ ನರಿಯು ಇಲಿಗಳನ್ನು ಕುರಿತು, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ. ಆದರೆ ಕೋಳಿಯ ಆಸೆಯಿಂದ ನಾನು ಈ ಬಲೆಗೆ ಸಿಕ್ಕಾಕಿಕೊಂಡೆ. ನೀವು ನನಗೆ ಉಪಕಾರ ಮಾಡಿದ್ದೀರಿ, ಆದರೆ ನನ್ನ ಕಂದ ಮಾತ್ರ ನನಗೆ ಸಿಗಲಿಲ್ಲ ಎಂದು ದುಃಖದಿಂದ ಹೇಳಿತು. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಸಂತೋಷದಿಂದ ಕಾಡಿನತ್ತ ಓಡಿ ಹೋದವು. ಚಿಲ್ಡ್ರನ್, ಈಗ ನಾನು ಹೇಳಿದೆ ನಿಮಗೆ, ಇಲಿಗಳು ರೈತ ಹಾಕಿದಂಥ ಬಲೆಯನ್ನು ಕತ್ತರಿಸಿ ಕ್ಷಣದಲ್ಲೇ ತೆಗೆದುಬಿಡ್ತವೆ. ಅದರಿಂದ ನರಿ ಏನಾಗ್ತದೆ, ಹೊರಗೆ ಬರ್ತದೆ. ಆಗ ನರಿಯು ಇಲಿಗಳಿಗೆ ನಿಜವಾಗಿ ಹೇಳ್ತದೆ, ನಿಮ್ಮ ಹಲ್ಲುಗಳು ನಿಜವಾಗಿ ಗಟ್ಟಿಯಾಗಿಯೇ ಇವೆ. ನಾನು ರೈತ ಒಡ್ಡಿದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇನು. ನೀವು ನನ್ನನ್ನು ಪಾರು ಮಾಡಿದ್ರಂತ ಅದೇನು ಮಾಡ್ತದೆ, ಅವುಗಳಿಗೆ ಧನ್ಯವಾದಗಳನ್ನು ಹೇಳ್ತದೆ. ನೋಡಿ, ನರಿ ತುಂಬ ಮೋಸಗಾರನಾಗಿದ್ರು ಸಹ ಅದು ಧನ್ಯವಾದಗಳನ್ನು ಹೇಳಲು ಮರೆಯಲಿಲ್ಲ. ಯಾಕಂದರೆ ಅದು ಕಷ್ಟದಲ್ಲಿ ಇರಬೇಕಾದ್ರೆ ಇಲಿಗಳು ಅದಕ್ಕೆ ಸಹಾಯ ಮಾಡಿದ್ವು. ಹೀಗಾಗಿ ಅದೇನು ಮಾಡ್ತು, ಇಲಿಗಳನ್ನು ಸಹ ಅದು ಉಪಾಯ ಮಾಡಿ ಏನಾದರೂ ಮಾಡ್ಬೋದಿತ್ತು ಇಲಿಗಳಿಗೂ ಸಹ. ಆದರೆ ಅದು ಹಾಗೆ ಮಾಡಲಿಲ್ಲ. ಯಾಕಂದರೆ ತನ್ನ ಜೀವನ ಕಷ್ಟದಲ್ಲಿರುವಾಗ ಅದಕ್ಕೆ ಹೆಲ್ಪ್ ಮಾಡಿದಂಥ ಇಲಿಗಳನ್ನು ಅದೇನು ಮಾಡ್ತದೆ, ಧನ್ಯವಾದಗಳನ್ನು ಹೇಳಿ ಅವುಗಳನ್ನು ಹೊಗಳುತ್ತದೆ. ಈ ಕಡೆ ಇಲಿಗಳು ನರಿಯ ಜಾಣತನವನ್ನು ಹೊಗಳುತ್ತವೆ. ಆಗ ನರಿ ಹೇಳ್ತದೆ, ಓಕೆ, ನಾನು ನನ್ನ ಕಂದನನ್ನು ಹುಡುಕಲು ಬಂದಿದ್ದೆ, ಆದರೆ ನಾನು ಕೋಳಿಯನ್ನು ತಿನ್ನಬೇಕಂತ ಆಸೆ ಪಟ್ಟು ನಾನು ಬಲೆಗೆ ಸಿಕ್ಕಾಕಿಕೊಂಡೆ. ಅದಕ್ಕೆ ಅದು ಹೇಳ್ತದೆ, ನೀವು ಹೇಗೋ ನನಗೆ ಸಹಾಯ ಮಾಡಿದ್ದೀರಾ, ನೀವು ನನಗೆ ಸಹಾಯ ಮಾಡಿ ನನ್ನನ್ನು ಬಲೆಯಿಂದ ಹೊರಗೆ ತೆಗೆದಿದ್ದೀರಾ. ಈಗ ಇನ್ನೊಂದು ಸಹಾಯ ನೀವು ನನಗೆ ಮಾಡಬೇಕು. ಏನಂದರೆ ನನ್ನ ಕಂದ ನಿನ್ನೆಯಿಂದ ನನಗೆ ಸಿಗ್ತಾ ಇಲ್ಲ, ಎಲ್ಲಿದೆ ಅಂತ ನನಗೆ ಸಿಗ್ತಾ ಇಲ್ಲ. ನನಗೆ ಅದು ಒಂದು ನನಗೆ ಹುಡುಕಿ ಕೊಟ್ಟರೆ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತದೆ. ಈ ಮಾತನ್ನು ಕೇಳಿದಂಥ ಇಲಿಗಳಿಗೆ ಗೊತ್ತಾಗ್ತದೆ, ರೈತ ಮುಚ್ಚಿಟ್ಟಿದ್ದ ನರಿ ಮರಿ ಎಲ್ಲಿದೆ ಅಂತ. ಇಲಿಗಳಿಗೆ ತುಂಬ ಬೇಸರ ಆಗುತ್ತೆ. ಪಾಪ ನರಿ ತುಂಬ 2 ದಿನದಿಂದ ತನ್ನ ಮಗುವನ್ನು ಹುಡುಕ್ತಾ ಇದೆ ಅಂತ. ಇವೇನು ಮಾಡ್ತೇವೆ, ಇಲಿಗಳು ರೈತ ಮುಚ್ಚಿಟ್ಟಿದ್ದ ನರಿ ಮರಿಯನ್ನು ತಾಯಿ ನರಿಗೆ ತೋರಿಸ್ಕೊಡ್ತವೆ.
ತಾಯಿ ತನ್ನ ಮರಿಯನ್ನು ನೋಡಿದ ತಕ್ಷಣ ತುಂಬ ಆನಂದ ಆಗುತ್ತೆ, ಅದಕ್ಕೆ ತುಂಬ ಆನಂದ ಆಗ್ತದೆ. ಓಡಿ ಬಂದು ಇಬ್ಬರು ಅಪ್ಕೊಳ್ತಾರೆ. ಮತ್ತೊಂದು ಸರಿ ತಾಯಿ ನರಿ ಇಲಿಗಳಿಗೆ ಮತ್ತೊಂದು ಸರಿ ಧನ್ಯವಾದಗಳನ್ನು ಹೇಳ್ತಾ ಕಾಡಿನತ್ತ ಸಂತೋಷದಿಂದ ಓಡಿ ಹೋಗ್ತವೆ. ಸೊ ಇದು ಪಾಠದ ಮೌಲ್ಯ. ನಾವು ಕಲಿಬೇಕಾದಂಥದ್ದೇನಿದೆ ಇದರಲ್ಲಿ ಅಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಇಲ್ಲಿದೆ ನೋಡಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತಂದರೆ, ಪ್ರತಿಯೊಂದು ಜೀವನದಲ್ಲಿ ಚಿಕ್ಕಮಕ್ಕಳೇ ನಮ್ಮ ಜೀವನದಲ್ಲಿ ಕೆಲವು ಸರಿ ನಾವು ಸಂಕಟಕ್ಕೆ ಸಿಕ್ಕಾಕೊಳ್ತೇವೆ. ಕೆಲವರ ಮಾತಿನಿಂದ ನಾವು ಸಂಕಟಕ್ಕೆ ಒಳಗಾಗ್ತೇವೆ, ಅಥವಾ ನಮ್ಮ ಮಾತಿಂದ ನಾವೇನೇ ಸಂಕಟಕ್ಕೆ ಒಳಗಾಗ್ತೇವೆ, ಅಥವಾ ಇನ್ಯಾರೋ ಏನೋ ಹೇಳಿದರು, ಅಥವಾ ಯಾರೋ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೇವೆ, ಕೆಲವು ಸರಿ ನಾವು ತಾಪತ್ರೆಯಲ್ಲಿ ಬೀಳ್ತೇವೆ ಅಥವಾ ತೊಂದರೆಯಲ್ಲಿ ಬೀಳ್ತೇವೆ. ಆದರೆ ನಾವು ಹೆದರ್ಬೇಕಂತಿಲ್ಲ. ನಾನೇನಾದರೂ ಸರಿಯಾಗಿದ್ದರೆ, ನಾನು ಮಾಡಿದಂಥ ಕೆಲಸ ಚೆನ್ನಾಗಿದ್ದರೆ, ಸರಿಯಾಗಿದ್ದರೆ ನಮಗೆ ಯಾರೇನು ಮಾಡಲಿಕ್ಕೆ ಆಗಲ್ಲ. ಒಂದು ಎರಡನೇದು, ಎಷ್ಟು ನಾನು ತೊಂದರೆಯಲ್ಲಿದ್ದರೂ ಸಹ ನಾನು ಯೋಚನೆ ಮಾಡಬೇಕಾಗ್ತದೆ. ನನ್ನ ಜಾಣತನವನ್ನು ನಾನು ಉಪಯೋಗಿಸಬೇಕು. ಇಲ್ಲ ಅವರೇನೋ ಹೇಳಿದ್ರು ಆ ರೀತಿ ಮಾಡಿದೆ, ಇವರೇನೋ ಹೇಳಿದ್ರು ಇವ್ರ ರೀತಿ ಹೇಳಿದೆ ಅಂತಿಲ್ಲ. ನನಗೆ ಏನು ಅನಿಸುತ್ತೆ, ನಾನು ಮಾಡ್ತಾ ಇರೋದು ಸರಿ ಇದೆಯಾ ಅಥವಾ ನಾನು ಮಾಡ್ತಿರೋದು ತಪ್ಪಿದೆಯಾ ಅಂತ ನನ್ನ ಅರಿವಿಗೆ ಬಂದಾಗ ನಾನು ಯಾವ ಕೆಲಸಗಳನ್ನಾದರೂ ನಾನು ಸರಿಯಾಗಿ ಮಾಡಬಲ್ಲೆ. ಸೊ ಆದ್ದರಿಂದ ಚಿಲ್ಡ್ರನ್, ನಾವೇನು ಮಾಡಬೇಕು, ಬೇರೆದವರಿಗೆ ನಾವು ಮೋಸ ಮಾಡೋದು ಬೇಡ, ಬೇರೆದವರಿಗೆ ಸಂಕಟದಲ್ಲಿ ನಾವು ಹಾಕೋದು ಬೇಡ. ನನ್ನಷ್ಟಕ್ಕೆ ನಾನು ಚೆನ್ನಾಗಿದ್ದರೆ ಸಾಕು. ಅಥವಾ ನಾವೇನಾದರೂ ಹೆಲ್ಪ್ ಮಾಡೋದಿದ್ರೆ, ನಾವೇನಾದರೂ ಸಹಾಯ ಮಾಡೋದಿದ್ರೆ ಆದಷ್ಟು ಒಳ್ಳೆಯದನ್ನೇ ಬೇರೆಯವರಿಗೆ ಮಾಡೋಣ ಹೊರತು ಬೇರೆದವರಿಗೆ ಅವತ್ತು ನಾವು ಕೆಟ್ಟನ್ನು ಬಯಸಬಾರದು. ಏನೋ ನಮಗೆ ಒಳ್ಳೆಯದು ಸಿಗುತ್ತೆ ಅಂತಂದರೆ, ಏನೋ ನಮಗೆ ಫ್ರೀಯಾಗಿ ಸಿಗ್ತದಂತ ಹೇಳಿದರೆ, ಅಥವಾ ಇನ್ನೊಬ್ಬರ ಯಾರನ್ನೋ ಮನಸ್ಸು ನೋವಿಸಿ ಅಥವಾ ಅವರಿಗೆ ಕಷ್ಟ ಬರುವ ಹಾಗೆ ಮಾಡಿ ನಾವು ಅದರಲ್ಲಿ ಸಂತೋಷ ಪಡೋದಾಗಲಿ ಅಥವಾ ಖುಷಿ ಪಡೋದಾಗಲಿ ಮಾಡಿದರೆ ನಮಗೆ ಅವತ್ತು ಒಳ್ಳೆಯದಾಗಲ್ಲ. ಆದ್ದರಿಂದ ನಾವೇನು ಮಾಡೋಣ, ಈ ಒಂದು ಪಾಠದಿಂದ ನಮ್ಮ ಜೀವನದಲ್ಲಿ ನಾವು ಕಲ್ತ್ಕೋಬೇಕಾಗಿರೋದೇನಂತಂದರೆ, ಜಾಣತನವನ್ನು ನಾವು ಎಲ್ಲಿ ಯಾವ ರೀತಿ ಉಪಯೋಗಿಸಬೇಕಂತ ನಮಗೆ ಈ ಪಾಠ ಹೇಳಿ ಕೊಡ್ತದೆ. ಸೊ ಡಿಯರ್ ಚಿಲ್ಡ್ರನ್, ಸೊ ಉಪಾಯ ಬಲ್ಲವರಿಗೆ ಅಪಾಯವಿಲ್ಲ ಅಂತಂದರೆ, ನಾವು ಯಾವುದೋ ಒಂದು ಕೆಲಸದಲ್ಲಿದ್ದರೂ ಸಹ ಜಾಣತನದಿಂದ ನಮ್ಮ ತಲೆಯನ್ನು ಉಪಯೋಗಿಸಿದರೆ ನಾವು ಎಲ್ಲಿ ಹೋದರೂ ಸಹ ನಾವು ಅಪಾಯವಿಲ್ಲದೆ ನಾವು ಮನೆಗೆ ಬಂದು ಸೇರ್ಬೋದು. ಓಕೆ ಚಿಲ್ಡ್ರನ್, ಸೊ ಪ್ಲೀಸ್ ಗೋ ಥ್ರೂ ದ ಲೆಸನ್, read the lesson, learn the lesson. Okay, thank you.